QPL ಸೀಸನ್ 2ರ ಈ ಒಂದು ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಕ್ವೀನ್ಸ್ ಪ್ರೀಮಿಯರ್ ಸೀಸನ್ 2ನ ಆರ್ಭಟ ನಡೀತಾ ಇದೆ. ಸದ್ಯ ಇದರ ಕೋ-ಫೌಂಡರ್ ಆಗಿದ್ದಂತಹ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಅವರಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಈ QPL ಸೀಸನ್ 2ನ ಉದ್ದೇಶ ಏನು? ಈಗಾಗಲೇ ನಮ್ಗೆ ಗೊತ್ತಿದೆ, ಸೇ ನೋ ಟು ಡ್ರಗ್ಸ್ ಅನ್ನುವಂತಹ ಥೀಮ್ ಅನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ ಥಾಟ್ ಏನಕ್ಕೆ ಬಂತು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ನಾನು ಅವ್ರ ಹತ್ರ ತಿಳ್ಕೊಳ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಈ ಒಂದು ಟೀಮ್ ನ ಬಿಲ್ಡ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅಂತದ್ರಲ್ಲಿ 150 ಜನ ಆರ್ಟಿಸ್ಟ್ ಗಳನ್ನ, ಅದರಲ್ಲೂ ಕೂಡ ಫೀಮೇಲ್ ಆರ್ಟಿಸ್ಟ್ ಗಳನ್ನ ಕರೆದು ಒಂದ್ ಕಡೆ ಕೂರಿಸಿ ಆಟ ಆಡಿಸ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಸೊ ಇದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಫಸ್ಟ್ ಆಫ್ ಆಲ್ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಬಾಸ್ ಟಿವಿಗೆ, ಎಂಟೈರ್ ನಿಮ್ಮ ಸ್ಟಾಫ್ಗೆ ಮತ್ತು ಕಿರಣ್ ಸರ್ಗೆ. ಒನ್ ಆಫ್ ದಿ ಬಿಗ್ ಸಕ್ಸಸ್ಗೆ ನೀವು ಒಂದು ಪ್ಲ್ಯಾಟ್ಫಾರ್ಮ್ ನಮಗೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಹೇಳಿದ್ರಿ ಲೈಕ್ ನಾವು ಏನು ಸ್ಟಾರ್ಟ್ ಆಯಿತು, ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಅಂತ. ಅದು ಫಸ್ಟ್ ಆಗಿದ್ದು, ಫಸ್ಟ್ ಇವೆಂಟ್ ಮಾಡಬೇಕಾದ್ರೆ ನಮಗೆ ಸುಮ್ಮನೆ ಒಂದು ಥಾಟ್ ಬಂತು. ಲೈಕ್ ಎಲ್ಲರಿಗೂ ಸಿನಿಮಾದಲ್ಲಿ ಒಂದಷ್ಟು ಇವೆಂಟ್ಸ್ ಮಾಡಿದ್ರು, ಲೈಕ್ ಬರೀ ಮೇಲ್ಗೆ, ಲೈಕ್ ಬೇರೆ ಬೇರೆ ರಾಜ್ ಕಪ್ ಅಂತೆ, SPL, ಒಂದಷ್ಟು ಇವೆಂಟ್ಸ್ ಎಲ್ಲ ಮಾಡಿದ್ರು. KCC ಸುದೀಪ್ ಸರ್ ಮಾಡ್ತಿದ್ರು. ಸೊ ತುಂಬ ಗ್ರ್ಯಾಂಡ್ ಸಕ್ಸಸ್ ಆಯಿತು ಸುದೀಪ್ ಸರ್ದಾಗಲಿ ಮತ್ತು ರಾಜ್ ಕಪ್ ಇದೆಲ್ಲ ಆಗಲಿ. ಅದಾದಮೇಲೆ ಸೊ ಆ್ಯಕ್ಚುಲಿ ಮಹೇಶ್ ಅಣ್ಣನು ಲೈಕ್ ಒನ್ ಆಫ್ ದಿ ಓನರ್ ಆಗಿದ್ದರು, ಲೈಕ್ TPL ಅಲ್ಲಿ ಆಡಿದರು. ಅದಾದಮೇಲೆ ಬೇರೆ ಇವೆಂಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು, KCCಯಲ್ಲೂ ಪಾರ್ಟಿಸಿಪೇಟ್ ಮಾಡಿದರು ಮಹೇಶ್ ಸರ್. ಆಮೇಲೆ ಅದಾದಮೇಲೆ ಬೇರೆ ಏನಾದರೂ ಇವೆಂಟ್ ಮಾಡಬೇಕಲ್ಲ ಅಂತ ಥಾಟ್ ಬಂತು. ಸೊ ಆಲ್ ಆಫ್ ಸಡನ್ ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ನಾವು ಸುಮ್ಮನೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತಂದರು. ಆವಾಗ ನಮಗೆ ಒಂದಷ್ಟು ಸಂತು ಆ್ಯಂಡ್ ಮಹೇಶ್ ಅಣ್ಣ, ಪ್ರಮೋದ್ ಅಣ್ಣ ಒಂದಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಾಗ ಇಮಿಡಿಯೇಟಾಗಿ ಏನೋ ಒಂದು ಸ್ಟಾರ್ಟ್ ಮಾಡೋಣ ಅಂತಂದಾಗ ಇದು QPL ಅಂತ ಬಂತು. ಬಟ್ QPL ಅಂತ ಹೆಸರಿಟ್ಟಿದ್ದಿಲ್ಲ, ಹೆಣ್ಮಕ್ಳಿಗೆ ಏನಾದರೂ ಮಾಡೋಣ ಅಂತಂದರು, ಎಲ್ಲೂ ಪ್ಲ್ಯಾಟ್ಫಾರ್ಮ್ ಇಲ್ಲ ಅಂತ. ಸೊ ಅದು ಗ್ರೇಟ್ ಇನಿಷಿಯೇಟ್ ತಗೊಂಡು ಫಸ್ಟ್ ಇವೆಂಟು ಆಲ್ ಆಫ್ ಸಡನ್ ಪ್ಲ್ಯಾನ್ ಮಾಡಿದ್ದು. ನಾವು ಅಂದ್ಕೊಂಡೇ ಇಲ್ಲ ಆ ಮಟ್ಟಕ್ಕೆ ನಮ್ಗೆ ಸಕ್ಸಸ್ ಸಿಕ್ತು ಫಸ್ಟ್ ಇವೆಂಟು. ಎಲ್ಲ ಆರ್ಟಿಸ್ಟ್ ಸಪೋರ್ಟ್ ಮಾಡಿದ್ರು, ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಜೊತೆಗೆ ಮಹೇಶ್ ಸರ್ಗೆ ತುಂಬ ಪ್ಯಾಷನ್ ಇದೆ ಇದರಲ್ಲಿ. ಲೈಕ್ ಏನೇ ಒಂದು ಮಾಡಿದ್ರು ತುಂಬ ಕ್ವಾಲಿಟಿ ಕೊಡಬೇಕು. ಅದ್ರ ಜೊತೆಗೆ ಕ್ವಾಲಿಟಿ ಜೊತೆಗೆ ಲೈಕ್ ಎಲ್ಲೂ ನಮ್ಮ ಈವೆಂಟ್ ತುಂಬ ಕಡಿಮೆ ರೇಂಜಲ್ಲಿ ಇರ್ಬೋದು, ತುಂಬ ದೊಡ್ಡ ಮಟ್ಟಕ್ಕೆ ಮಾಡೋಣ ಲೈಕ್ ಎಲ್ಲರಿಗೂ. ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಈವೆಂಟಲ್ಲಿ ಒಂದಷ್ಟು ಅವಕಾಶಗಳು ಸಿಗ್ತಾ ಇದೆ ಬೇರೆಯವ್ರಿಗೆ. ಆಮೇಲೆ ಸೀರಿಯಲ್ಸಲ್ಲಾಗಲಿ, ಸಿನಿಮಾ ಆಗಲಿ, ಬೇರೆ ಬೇರೆ ಒಂದಷ್ಟು ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾ ಇದೆ. ಆಮೇಲೆ ಪ್ರಮೋದ್ ಸರ್ ಅಷ್ಟೇ, ಏನೇ ಒಂದು ಡಿಸಿಷನ್ಸ್ ತೊಗೊಂಡ್ರು ಒಂದಷ್ಟು ಲೈಕ್ ನಮ್ಮ ಲೈಕ್ ಕಮಿಟಿ ಅಂತಿದೆ, ಅದರಲ್ಲೂ ಅಷ್ಟೇ ಒಂದಷ್ಟು ಪ್ಲ್ಯಾನ್ಸ್ ಏನಾಗಲ್ಲ. ಮಹೇಶ್ ಸರ್ಗೆ ಹೆಂಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಎಲ್ಲನೂ ಡಿಸ್ಕಸ್ ಮಾಡ್ತಾರೆ, ಏನು ಮಾಡೋಣ, ಹೇಗೆ, ಏನು ಎತ್ತ ಅಂತ. ಲೈಕ್ ಈಗ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ ಅಂದರೆ ಅವ್ರದ್ದು ಅಷ್ಟೇ ಅಷ್ಟೊಂದು ಕ್ವಾಲಿಟಿ ಮೈಂಡ್ಸೆಟ್ ಇದೆಯಲ್ಲ, ಅದು ಮಸ್ಟ್ ಚೆನ್ನಾಗಿ ಮಾಡಲೇಬೇಕು ಅಂತ. ಅದಕ್ಕೆ ಆಮೇಲೆ ಇವಾಗ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡವರೆಲ್ಲ ನಾವು ಇನ್ವೈಟ್ ಮಾಡಬೇಕಾದ್ರೆ ಹೇಳ್ತಾರೆ ಲೈಕ್ ಇಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ ಆಲ್ರೆಡಿ, ಇದನ್ನು ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ, ಎಂಟೈರ್ ಇಂಡಸ್ಟ್ರಿ ಸಪೋರ್ಟ್ ಥರ ಇದೆ. ಆಮೇಲೆ ಚೇಂಬರಲ್ಲೂ ಅಷ್ಟೇ, ಅವರು ಅಷ್ಟೇ ತುಂಬ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಇದೆ ನಮಗೆ. ಟೀಮ್ ಅಂತಿದೆ, ಲೈಕ್ ಮಹೇಶ್ ಅಣ್ಣ, ಪ್ರಮೋದ್ ಸರು, ಆಮೇಲೆ ಸಂತು, ಆ್ಯಂಡ್ ಈಗ ಒಂದಷ್ಟು ಮಹೇಶ್ ಸರ್ ಫ್ರೆಂಡ್ಸು ಇದ್ದಾರೆ, ಲೈಕ್ ಪಂಚಾಕ್ಷರಿ, ಅಶ್ವಿನ್, ಮಧು, ಆ್ಯಂಡ್ ಜೋಶಿ, ಭರತ್, ಒಂದಷ್ಟು ಜನ ಭಾಳಷ್ಟು ಇದ್ದಾರೆ. ಆ್ಯಂಡ್ ಅಮೃತ, ಆಮೇಲೆ ಯೋಗಿತಾ, ಅವರು ಅಷ್ಟೇ ಫೀಮೇಲ್ಸಲ್ಲಿ ದೇ ಆರ್ ಡೂಯಿಂಗ್ ವರ್ಕ್. ತುಂಬ ಕೆಲಸ ಮಾಡಿಕೊಂಡು ಮಾಡ್ತಿದ್ದಾರೆ. ಅಂದರೆ ಈವೆಂಟ್ ಮಾಡೋದು ಎಷ್ಟು ಈಸಿ ಅಲ್ಲ, ನೀವು ಹೇಳ್ದಂಗೆ 150 ಮೆಂಬರ್ಸ್ನ ಹ್ಯಾಂಡಲ್ ಮಾಡೋದು ಈಸಿ ಅಲ್ಲ. ಬಟ್ ಅದೇ ಥರ ಅವರು ಸಪೋರ್ಟ್ ಚೆನ್ನಾಗಿದೆ ನಮಗೆ. ಯಾಕಂದರೆ ಎಲ್ಲೂ ನಮಗೆ ಇದು ಮಾಡ್ತಾ ಇಲ್ಲ, ಲೈಕ್ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಲೈಕ್ ಅದಿಲ್ಲ ಇದಿಲ್ಲ ಅಂತ. ತುಂಬ ತುಂಬ ದೊಡ್ಡ ಮಟ್ಟಿಗೆ ಸಪೋರ್ಟ್ ಎಂತೂ ಇದೆ. ಆಮೇಲೆ ಇದನ್ನು ಲೈಕ್ ಅದೇ ನಾವು ಕೇಳ್ಕೊಳ್ಳೋದೇನಂತಂದರೆ ತುಂಬ ದೊಡ್ಡ ಮಟ್ಟಕ್ಕಂತೂ ಹೋಗಿದೆ. ನೆಕ್ಸ್ಟು ಇನ್ನೂ ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲೇ ಬರ್ತೀವಿ. ಅದು 15ನೇ ತಾರೀಕು ಒಂದು ದೊಡ್ಡ ಮಟ್ಟಕ್ಕೆ ಅನೌನ್ಸ್ಮೆಂಟ್ ಇದೆ. ಅದು ಮೋಸ್ಟ್ಲಿ ಇಷ್ಟಲ್ಲೇ ಗೊತ್ತಾಗುತ್ತೆ ನಿಮಗೆ. ಇನ್ನೂ ಸಾಕಷ್ಟು ಗೇಮ್ಸ್, ಈಗೇನು 12 ಗೇಮ್ಸು ನಾವು ಅನೌನ್ಸ್ ಮಾಡಿದ್ದೀವಿ. ಸೊ ಲಾಸ್ಟ್ ಟೈಮ್ ಒಂದೇ ಗೇಮ್ ಇತ್ತು, ಇವಾಗ 12 ಗೇಮ್ಸ್ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಆ 12 ಗೇಮ್ಸಲ್ಲಿ ಎಲ್ಲನೂ ಚೆನ್ನಾಗಿದೆ. ಲೈಕ್ ಬೇಸಿಕ್, ಯಾರೂ ಕ್ರಿಕೆಟ್ನ ಮರಿಬಾರ್ದು, ಆಮೇಲೆ ಗೇಮ್ಸ್ನ ಮರಿಬಾರ್ದು, ಸುಮ್ಮನೆ ಇರ್ತಾರೆ. ಆಮೇಲೆ ಇನ್ನೊಂದು ಅವೇರ್ನೆಸ್ಸು ಪ್ಲ್ಯಾನ್ ಮಾಡಿದ್ದೀವಿ ನಾವು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೇ ನೋ ಟು ಡ್ರಗ್ಸ್ ಅಂತ, ಅದೊಂದು ದೊಡ್ಡ ಅವೇರ್ನೆಸ್ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ಒಂದು ದೊಡ್ಡ ಪಾತ್ರ ನಮ್ಮದು, ಒಂದು ಸ್ಮಾಲ್ ಅವೇರ್ನೆಸ್ ಅದು. ಸೊ ರೀಚಿಂಗ್ ಅಂತೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಈಗ ಹೋದ್ ಫಸ್ಟ್ ಸೀಸನ್ ಅಲ್ಲಿ ಕ್ರಿಕೆಟ್ ಮಾತ್ರ ಆಯ್ಕೆ ಮಾಡ್ಕೊಂಡ್ರು. ಈಗ 12+ ಗೇಮ್ಸ್ ಇದೆ. ಅದನ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು, ಅದು 150 ಮೆಂಬರ್ಸ್ ಅಷ್ಟು ಜನನ ಇರುವಂತ ಒಂದು ಗೊಂದಲ ಆದ್ರೆ, ಅದ್ರ ಜೊತೆಗೆ ಸೇ ನೋ ಟು ಡ್ರಗ್ಸ್ ಅನ್ನುವಂಥ ಥೀಮು ಅಫ್ಕೋರ್ಸ್, ಬಿಕಾಸ್ ಯಾಕಂತಂದ್ರೆ ಒಂದೊಳ್ಳೆ ಸದುದ್ದೇಶದಿಂದ ನಾವು ಮಾಡ್ತಿದೀವಿ ಅಂತಂದಾಗ ಎಲ್ಲರ ಸಪೋರ್ಟ್ ಸಿಗುತ್ತೆ. ನಿಮ್ಗೆ ಅದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ. ಸೊ ಇವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇರೋಂಥದ್ದೆಲ್ಲ ಗೊತ್ತಿದೆ. ಸೊ ಈ 12+ ಗೇಮ್ಸ್ ಅಂತ ಏನಕ್ಕೆ ಇಟ್ರಿ ಅಂತಂದ್ರೆ, ಯಾಕಂತಂದ್ರೆ ಒಂದು ಗೇಮ್ ಅಲ್ಲೇ ನಾವು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದರಲ್ಲಿ 12+ ಗೇಮ್ಸ್ ಅಂತಂದಾಗ ಆ ಕಡೆನೂ ನೋಡ್ಬೇಕು, ಈ ಕಡೆ ನೋಡ್ಬೇಕು, ಬೇರೆ ಬೇರೆ ಕಡೆ ಟೈಮ್ ಅಡ್ಜಸ್ಟ್ ಮಾಡಬೇಕು. ಇನ್ನೊಂದ್ ಕಡೆ 150
ಮೆಂಬರ್ಸ್ ಆರ್ಟಿಸ್ಟ್ಗಳಿಂದಾಗ ಅವ್ರ ಡೇಟ್ಸ್ ಅಡ್ಜಸ್ಟ್ ಮಾಡುವಂತ ತುಂಬಾ ಮೇನ್ ಒಂದು ಕಷ್ಟ ಅಂತ ಅನ್ಸುತ್ತೆ. ಸೊ ಈ 12+ ಗೇಮ್ಸ್ ಅನ್ನುವಂಥ ಥಾಟ್ ಏನಕ್ಕೆ ಬಂತು, ಹಾಗೇನೆ ಸೇ ನೋ ಟು ಡ್ರಗ್ಸ್ ಅನ್ನುವಂಥ ಥೀಮ್ನೇ ಏನಕ್ಕೆ ಇಟ್ಕೊಂಡ್ರಿ ಈ ಸಲ ಒಂದು ಸೀಸನ್ 2 ಅಲ್ಲಿ ಅಂತ? ವ್ಯಾಲಿಡ್ ಪಾಯಿಂಟ್. ಬಟ್ ಒಂದೇನಂದ್ರೆ ನಾವು 12 ಗೇಮ್ಸ್ ಏನಕ್ಕೆ ಪ್ಲಾನ್ ಮಾಡಿದ್ವಿ ಅಂದ್ರೆ ಲೈಕ್ ನಂಬರ್ ಆಫ್ ಗೇಮ್ಸ್ ಏನಿದೆ ಲೈಕ್ ಲೂಡೋ, ಚೆಸ್ಸು, ಕೇರಮ್, ಆಮೇಲೆ ಒಂದಷ್ಟು ಬೇರೆ ಗೇಮ್ಸ್ ಅಂದ್ರೆ ಗ್ರೂಪ್ ಗೇಮ್ಸ್ ಇದಾವೆ, ಲೈಕ್ ಬಾಸ್ಕೆಟ್ ಬಾಲ್ ಇದೆ, ಆಮೇಲೆ ಕ್ರಿಕೆಟ್ ಇದೆ. ಎಲ್ರಿಗೂ ಅವಕಾಶ ಸಿಗಲಿ ಅನ್ನೋದು ಒಂದು. ಆಮೇಲೆ ಬರೀ ಕ್ರಿಕೆಟ್ ಲಾಸ್ಟ್ ಟೈಮ್ ಬರೀ ಮಾಡಿದ್ವಿ, ತುಂಬಾ ಜನ ಕೇಳಿದ್ರು ಲೈಕ್ ನಂಬರ್ ಆಫ್ ಗೇಮ್ಸ್ ಇನ್ನೂ ಇಟ್ರೆ ಇನ್ನೂ ಒಂದಷ್ಟು ಜನಕ್ಕೆ ಪ್ಲಾಟ್ಫಾರ್ಮ್ ಕೊಟ್ಟಂಗೆ ಆಗುತ್ತೆ ಅಂತ. ಅದೊಂದು ಐಡಿಯಾ ತಗೊಂಡ್ಬಂದ್ವಿ. ಅದು ತಗೊಂಬಂದಾಗ ನಾವು ಎಕ್ಸಿಕ್ಯೂಟ್ ಹೇಗೆ ಮಾಡೋದು ಅಂತಂದಾಗ ಭಾಳಷ್ಟು ರಿಸ್ಕ್ ಆಯಿತು. ರಿಸ್ಕ್ ಇದ್ರೂ ಪರವಾಗಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ಲೈಕ್ ಫಸ್ಟ್ ಒನ್ ಡೇಗೆ ಲೈಕ್ ಒಂದು ಪ್ಲಾನ್ ಮಾಡೋಣ, ಲೈಕ್ ಒಂದು 3 ಗೇಮ್ಸ್ ಮಾಡೋಣ. ಅದಾದ್ಮೇಲೆ ಈ ಝೋನ್ ಮಾರತಳ್ಳಿಯಲ್ಲಿ ಅಲ್ಲೊಂದಷ್ಟು ಗೇಮ್ಸ್ ಮಾಡೋಣ, ಗೋ ಕಾರ್ಟಿಂಗು ಮತ್ತು ಬೌಲಿಂಗ್ ಅಂತೆ ಎಲ್ಲ ಗೇಮ್ಸ್ನು ಒಟ್ಟಿಗೆ ತಂದಿದ್ದೀವಿ ಈಗ. ಸೊ ಎಲ್ರಿಗೂ ಇಷ್ಟ ಆಗಿದೆ. ಸ್ವಲ್ಪ ಲೈಕ್ ಆರ್ಟಿಸ್ಟಿಗೆ ಏನು ಅಂತಂದರೆ ಸ್ವಲ್ಪ ಗೇಮ್ ಕಡೆ ಫೋಕಸ್ ಮಾಡಿದ್ರೆ ಲೈಕ್ ಇಂಡಿವಿಜುವಲ್ ಪಾಯಿಂಟ್ಸ್ ಲೆಕ್ಕ ಪ್ಲಾನ್ ಮಾಡಿದ್ದೀವಿ. ಅವ್ರಿಗೂ ರಿಸ್ಕ್ ಇರಬಾರ್ದು, ಒಂದೇ ದಿನದಲ್ಲಿ ಎಲ್ಲ ಗೇಮು ಆಡೋಕ್ಕಾಗಲ್ಲ. ಸ್ಕೆಡ್ಯೂಲ್ ಮಾಡಿದ್ದೀವಿ ಲೈಕ್ ಬ್ಯಾಂಗ್ಳೂರ್ ಟು ಮೈಸೂರು ಟು ಬೇರೆ ಬೇರೆ ಟೀಮ್ಸ್ ನಾವು ಸ್ಕೆಡ್ಯೂಲ್ ಮಾಡಿದ್ದೀವಿ. ಅದ್ರ ತಕ್ಕಂಗೆ ಅದನ್ನ ಈಸಿ ಆಗುತ್ತೆ. ಎಲ್ರಿಗೂ ಅನ್ಸ್ಬೋದು ಇಷ್ಟೊಂದು ಗೇಮ್ಸ್ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹಾಗೆ ಹೇಗೆ ಅಂತ. ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀವಿ. 5 ಡೇಸ್ ಇವೆಂಟ್ ಇರೋದ್ರಿಂದ ನಮ್ಗೇನು ಕಷ್ಟ ಆಗ್ತಾ ಇಲ್ಲ. ಸೊ 10ನೇ ತಾರೀಕು ಇದೇ ಬೇಸ್ ಕ್ಯಾಂಪಲ್ಲಿ 3 ಗೇಮ್ಸ್ ಸ್ಟಾರ್ಟ್ ಆಗುತ್ತೆ, ಅದೆಲ್ರಿಗೂ ಗೊತ್ತಿದೆ. ಇನ್ನೇನು ಇಷ್ಟ ನಾಳೆ ನಮಗೆ ಕಂಪ್ಲೀಟ್ ನಿಮಗೆ ಇನ್ ಡೀಟೇಲ್ ಬರುತ್ತೆ, ಇನ್ನೂ ಕಂಪ್ಲೀಟ್ ಆಗಿ ಅದು ಬರುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟು ಸೇ ನೋ ಟು ಡ್ರಗ್ಸ್ ಅಂತಂದರೆ ಲೈಕ್ ಎಲ್ಲೋ ಒಂದು ಕಡೆ ಬೇರೆ ಎಲ್ಲೋ ಬಹಳಷ್ಟು ಜನದ್ದು ಕೇಳ್ಪಟ್ವಿ ನಾವು. ನಮ್ಮ ಮಹೇಶ್ ಸರ್ಗೂ ಕಿವಿಗೆ ಬಿತ್ತು, ಏನೋ ಒಂದು ಅವೇರ್ನೆಸ್ ಇಟ್ಕೊಂಡು ಪ್ಲಾನ್ ಮಾಡಿ ಅಂತ, ಏನೋ ಒಂದು ಆಮೇಲೆ ಪರಿಸರ ಸ್ನೇಹಿ ಅಂತ ಹೇಳ್ಬಿಟ್ಟು ಏನಾದ್ರು ಮಾಡಿ ಅಂತಂದ್ರು. ಒಂದಷ್ಟು ಜನ ಮಾಡಿದ್ದಾರೆ, ಬಹಳಷ್ಟು ಸೋಷಿಯಲ್ ಕಾಸಸ್ ಎಲ್ಲ ಮಾಡಿದ್ದಾರೆ. ನಮ್ದೇನಂತಂದ್ರೆ ಇದೊಂದು ಪ್ಲಾನ್ ಮಾಡೋಣ ಅಂತಂದ್ರು. ಅದು ಮಹೇಶ್ ಸರ್ ಡಿಸೈಡ್ ಮಾಡಿ ಇದನ್ನ ಮಾಡೋಣ ಅಂತಂದ್ರು. ನಾವೆಲ್ಲರೂ ಲೈಕ್ ಓಕೆ ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಅವೇರ್ನೆಸ್ ಪ್ಲಾನ್ ಮಾಡಿದ್ವಿ ಅಷ್ಟೇ. ಈಗ ಒಂದೊಂದು ಟೀಮ್ಗೂ ಕೂಡ ಒಂದೊಂದು ಡಿಸ್ಟಿಕ್ ಹೆಸರನ್ನ ಇಟ್ಕೊಂಡಿದ್ದಾರೆ. ಆ ಒಂದು ಡಿಸ್ಟಿಕ್ ಅನ್ನ ಆ ಒಂದು ಟೀಮ್ ಮೆಂಬರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಆ ಒಂದು ಟೀಮ್ ನ ಲೀಡ್ ಯಾರು ಮಾಡ್ತಿರ್ತಾರ, ಕ್ಯಾಪ್ಟನ್ ಆಗಿರ್ಬೋದು, ವೈಸ್ ಕ್ಯಾಪ್ಟನ್ ಆಗಿರ್ಬೋದು, ರೆಪ್ರೆಸೆಂಟ್ ಮಾಡ್ತಿರುವಂತದ್ದು. ಈ ಥಾಟ್ ಜೊತೆಗೆ ಇನ್ನೊಂದು ಏನಂತಂದ್ರೆ ಈಗಾಗಲೇ ಸೆಲೆಬ್ರಿಟಿಗಳ ಕಡೆಯಿಂದ ಹೆಚ್ಚಾಗಿ ಸಪೋರ್ಟ್ ಸಿಗ್ತಾ ಇರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ ನಿಮ್ಗೆ ಅಂತ? ಇಲ್ಲ, ಮೇಯ್ನು ಅವ್ರ ಸಪೋರ್ಟ್ ಇಲ್ದಿದ್ದು ನಾವೇನು ಮಾಡೋಕ್ಕಾಗಲ್ಲ. ಸೊ ಒಂದು ಸ್ಟಾರ್ ಕ್ಯಾಪ್ಟನ್ಸು ತುಂಬ ಸಪೋರ್ಟಿವ್ ಆಗಿದ್ದಾರೆ. 10 ಜನ ತುಂಬ ದೊಡ್ಡ ಮಟ್ಟಿಗೆ ಸಪೋರ್ಟಿವ್ ಇದೆ. ಆಮೇಲೆ ಅವ್ರಿಗೆ ಈವೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಬರೀ ಫೀಮೇಲ್ಸ್ ಇರೋದು, ಯಾರು ಮೇಲ್ ಆರ್ಟಿಸ್ಟ್ ಇಲ್ಲ. ಮೇಲ್ ಆರ್ಟಿಸ್ಟ್ ಇಲ್ಲ ಅಂತಂದ್ರೆ ಬೇರೆ ಥರ ಅಲ್ಲ, ಲೈಕ್ ಎಲ್ಲೋ ಒಂದು ಗುಡ್ ಇನಿಷಿಯೇಟ್ ತಗೊಂಡು ಎಲ್ಲರಿಗೂ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಯ್ತು, ವಿಷಯ ಗೊತ್ತಾಯ್ತು. ಅವಾಗ ಅವರು ಓಕೆ ನಾವು ಇನ್ನು ಪಾರ್ಟ್ ಆಫ್ QPL ಬಂದೇ ಬರ್ತೀವಿ ಅಂತ ಫಿಕ್ಸ್ ಆದರು. ಎರಡನೇದು ರಮ್ಯಾ ಮೇಡಮ್ಗೂ ವಿಷಯ ಗೊತ್ತಾಯ್ತು. ರಮ್ಯಾ ಮೇಡಮು ಲೈಕ್ ಅವ್ರಿಗೆ ಎಲ್ರಿಗೂ ಗೊತ್ತಿರೋಂಗೆ ಇವತ್ತು ಸ್ಟಾರ್ ಹೀರೋಯಿನ್ ಅವರು. ಸೊ ಎಲ್ಲೂ ಅವರು ಇದು ಫ್ಯಾನ್ ಬೇಸ್ ಕಡಿಮೆ ಆಗಿಲ್ಲ, ಅವರು ಇದು ಕಡಿಮೆ ಆಗಿಲ್ಲ. ಸೊ ಅದೇ ಥರ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಏನು ಹೇಳ್ತೀರಿ, ಅದೇ ಥರನೇ ನಮಗೆ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅಂತ ಒಂದು ಸುಮ್ಮನೆ ಥಾಟ್ ಬಂತು. ಸೊ ಕ್ವೀನ್ಸು ಲೈಕ್ ಕ್ವೀನು ಎರಡೂ ಒಂದು ಸ್ವಲ್ಪ ಸಿಂಕ್ ಆಯಿತು ನಮಗೆ. ಅದಷ್ಟು ಭಾಳ ಸೂಪರ್ ಆಯಿತು. ಮೇಡಮ್ ತುಂಬ ದೊಡ್ಡ ಮಟ್ಟಿಗೆ ಸಪೋರ್ಟ್ ಮಾಡಿದ್ರು, ಖುಷಿ ಆಯಿತು. ಅವ್ರಿಗೂ ಇಷ್ಟ ಆಗಿದ್ದಕ್ಕೆ, ಯಾಕಂದರೆ ಮೇಡಮ್ ಗೊತ್ತಿದೆ ಲೈಕ್ ಯಾವ ಇವೆಂಟ್ ಹೇಗಿರುತ್ತೆ ಎಲ್ಲನೂ ತಿಳ್ಕೊಂಡೇ ಬರ್ತಾರೆ. ಅವ್ರು ನಮ್ಮ ಇವೆಂಟ್ ಗೊತ್ತಾದ್ಮೇಲೆ ಶಿ ಈಸ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ತುಂಬ ದೊಡ್ಡ ಫ್ಯಾನ್ ಆ್ಯಕ್ಚುಲಿ ಮೇಡಮ್ಗೆ. ಸೊ ಅವ್ರಿಗೂ ಗೊತ್ತಿದೆ, ಪರಿಚಯ ಇದ್ದೀನಿ. ಬಟ್ ತುಂಬ ದೊಡ್ಡ ಸಪೋರ್ಟ್ ಇದೆ. ಈಗ ಸ್ಯಾಂಡಲ್ವುಡ್ ಕ್ವೀನ್ ಅಂದ ತಕ್ಷಣ ನೆನಪಾಗುವಂಥದ್ದು ರಮ್ಯಾ ಅವ್ರ ಆಕ್ಟಿಂಗ್ ಮಾಡಿರುವಂತಹ ಸಿನಿಮಾಗಳು. ನೀವು ಅದರಲ್ಲೊಬ್ಬರು ಅಭಿಮಾನಿ ಆಗಿರೋದ್ರಿಂದ ಕ್ವೀನು ಅದೆರಡು ಅಕ್ಕಪಕ್ಕನೇ ಇರೋದ್ರಿಂದ ಈ ಎರಡಕ್ಕೂ ಹೊಂದಾಣಿಕೆ ಅನ್ನೋದು ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಈ ಕೇವಲ ಸಿನಿಮಾ ಅಷ್ಟೇ ಅಲ್ಲದೆ ಸೀರಿಯಲ್ಸ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಡ್ಯಾನ್ಸರ್ಸ್, ಅದ್ರ ಜೊತೆಗೆ ಮೀಡಿಯಾ ಪರ್ಸನ್ಸ್, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರುವಂತಹ ಎಲ್ಲ ಆರ್ಟಿಸ್ಟ್ಗಳನ್ನು, ಅದ್ರ ಜೊತೆಗೆ ಕೆಲಸ ಮಾಡುವಂತಹ ಕೆಲಸಗಾರರನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಈ ಆಯ್ಕೆ ಪ್ರಕ್ರಿಯೆ ಹೆಂಗಿತ್ತು? ಹಾಗೇನೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ಈಗ ಏನ್ ನಡೆಯುತ್ತೆ 10ನೇ ತಾರೀಕಿಂದ ಈ ಒಂದು ಇವೆಂಟ್ಗೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಹಾಜರಾತಿ ಇರ್ತಾರ ಅಂತ? 100% ಇರ್ತಾರೆ. ಮೇಡಮ್ ಸ್ಕೆಡ್ಯೂಲ್ ಪ್ಲಾನ್ ಮಾಡಿಕೊಂಡು ಡೇಟು ಕೊಟ್ಟಿದ್ದಾರೆ. ಸೊ ಇನ್ನೊಂದು ಪಾಯಿಂಟ್ ಕೇಳಿದ್ರಿ, ಲೈಕ್ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ನಾವು ಅವಕಾಶ ಕೊಟ್ಟಿದ್ದೀವಿ ಅಂತ. ಎಸ್, ಏನಕ್ಕೆ ಅಂತಂದರೆ ಈಗ ಮೀಡಿಯಾದಲ್ಲಿ ನಮ್ಮ ಎಂಟೈರ್ ಮೀಡಿಯಾದಲ್ಲಿ ಒಂದಷ್ಟು ಜನನ ಕೇಳಿದ್ವಿ. ಅವರು ಬ್ಯುಸಿ ಶೆಡ್ಯೂಲ್ಸ್ ಇದ್ದರೂ ಸಹ ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ಗೆ ತುಂಬ ಸಪೋರ್ಟ್ ಮಾಡೇ ಮಾಡ್ತಾರೆ. ಎನಿ ಚಾನಲ್ಸ್ ಆಗಲಿ, ಎಲ್ಲ ಪ್ಲಾಟ್ಫಾರ್ಮ್ ಮೀಡಿಯಾ ಚಾನಲ್ ಡಿಜಿಟಲ್ ಆಗಲಿ 100% ಸಪೋರ್ಟ್ ಮಾಡ್ತಾರೆ. ನಾವು ಕೇಳಿದ ತಕ್ಷಣ ಒಂದಷ್ಟು ಜನ ರೆಫರ್ ಮಾಡಿದಾಗ, ಇಂಡಿವಿಜುವಲ್ ಚಾನಲ್ಸ್ ಮುಖಾಂತರ ಹೋದಾಗ ಅವ್ರ ಸಪೋರ್ಟು ಬಂದಿದೆ. ಪ್ಲಸ್ ಅವರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ ಮೀಡಿಯಾದಲ್ಲಿ. ಇನ್ಫ್ಲೂಯೆನ್ಸರ್ಸ್ ಅಂತ ಏನಿದ್ದಾರೆ ಈಗ ಅವರಲ್ಲಿ ಒಂದು 10 ಜನ, ಆಮೇಲೆ ಮಾಡಲಿಂಗ್ ಫೀಲ್ಡಲ್ಲಿ ಇರೋರು ಒಂದು 10 ಜನ, ಆಮೇಲೆ ಇನ್ಫ್ಲೂಯೆನ್ಸರ್ಸ್ ಆಯಿತು, ಆಮೇಲೆ ಸೀರಿಯಲ್ಸು ಅದರಲ್ಲಿ ಲೈಕ್ ತುಂಬ ನೋಟೆಡ್ ಫೇಸಸ್ಸು. ಆಮೇಲೆ ನೋಟೆಡ್ ಫೇಸಸ್ ಇಲ್ಲ ಅಂದರೂ ಸಹ ಎಲ್ಲೋ ಒಂದು 5 ಸಿನಿಮಾ ಮಾಡಿದರೂ ಸಹ
ಆಮೇಲೆ ಒಂದು 10 ಎಪಿಸೋಡ್ ಮಾಡಿದ್ರು ಸಹ ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ನಾಳೆ ಇನ್ನೂ ಒಂದು 10 ಎಕ್ಸ್ಟ್ರಾ ಮಾಡ್ಬೋದು ಅವರು. ಇಂಟ್ರೆಸ್ಟ್ ತೋರಿಸ್ತಾರೆ. ಎಲ್ಲನೂ ಕ್ಯೂಪಿಲ್ ದೊಡ್ಡ ಮಟ್ಟಕ್ಕೆ ಬ್ರ್ಯಾಂಡಿಂಗ್ ಅವ್ರಿಗೆಲ್ಲ ತುಂಬ ಚೆನ್ನಾಗೇ ಬಂದಿದೆ. ಇದ್ರ ಮೇಲೆ ಇನ್ನೂ ಒಂದಷ್ಟು ಪ್ಲಾಟ್ಫಾರ್ಮ್ಸ್ ಏನಿದೆ ಅದೂ ಚೆನ್ನಾಗಿ ಬಂದಿದೆ. ಓಕೆ. ಕೋ ಫೌಂಡರ್ ಆಗಿ ಯಾವ ರೀತಿಯಂತಹ ಒಂದು ಆತಂಕ ಇದೆ? ಇಲ್ಲ ಕೋ ಫೌಂಡರ್ ಅಂತ ಏನಿಲ್ಲ ನಾನು. ನಾವು ಸರ್ ಇಸ್ ದ ಮೇನ್, ಮಹೇಶ್ ಅಣ್ಣನೇ ಫೌಂಡರ್, ಇಸ್ ದ ಡಿಸಿಷನ್ ಮೇಕರ್ ಅವರೇ ಒಬ್ಬರೇ. ಅದ್ರ ಜೊತೆಗೆ ಪ್ರಮೋದ್ ಅಣ್ಣ. ಸೊ ಅವ್ರು ಏನೇ ಶೂಟಿಂಗ್ಸ್ ಇದ್ರೂ ಲೈಕ್ ಇನ್ ಟೈಮ್ಗೆ ನಾವು ಏನೇ ಡಿಸ್ಕಷನ್ ಮಾಡಿದ್ರು ಬರ್ತಾರೆ ಆನ್ ಬೋರ್ಡ್. ಬಂದ ತಕ್ಷಣನೇ ಅವರು ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಯಾಕಂದರೆ ಎಲ್ಲಾನು ಡಿಸ್ಕಸ್ ಮಾಡ್ತೀವಿ ಪ್ರಮೋದ್ ಸರ್ ಹತ್ರ. ಅದಾದ್ಮೇಲೆ ನಾವು ಅಂಡರಲ್ಲಿ ಬರ್ತೀವಿ. ಸೊ ಫಸ್ಟು ಬೇಸಿಕ್ಕಿಂದ ಎಲ್ಲರೂ ಇರ್ಬೋದು, ಬಟ್ ಏನೇ ಡಿಸಿಷನ್ ಇದ್ರು ಮಹೇಶ್ ಸರ್ ಮತ್ತು ಪ್ರಮೋದ್ ಅಣ್ಣ. ಅದಾದಮೇಲೆ ಸಂತು, ನಾವು ಒಂದಷ್ಟು ಟೀಮ್ ಎಲ್ಲ ಆಗಿದೆ. ಈಗ ಮಹೇಶ್ ಅಣ್ಣ ಫ್ರೆಂಡ್ಸು ಬಂದಿದ್ದಾರೆ, ಭರತ್ ಜಿ ಅಂತ, ಆಮೇಲೆ ಜೋಶಿ ಜಿ ಅಂತ ಅವರು ಬಂದಿದ್ದಾರೆ. ಆ್ಯಂಡ್ ಈಗ ಅದರಲ್ಲೂ ಮೇಜರ್ ಸಪೋರ್ಟ್ ಅಂತಂದರೆ ನಮಗೆ ಅಖಿಲ್, ಒನ್ ಆಫ್ ದಿ ಪರ್ಸನ್. ಪಾಪ ಅವನು ತುಂಬ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾನೆ. ಆ್ಯಂಡ್ ಲಾಟ್ ಆಫ್ ಕಬೀರ್, ಒನ್ ಆಫ್ ದಿ ನಮ್ಮ PR. ಸೊ ಎಲ್ಲ ಸೆಲೆಬ್ರಿಟೀಸ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆ್ಯಂಡ್ ಮೋರ್ ಓವರ್ ನಮಗೆ ಇಲ್ಲಿವರೆಗೂ ಲೈಕ್ ಚಾನೆಲ್ಸ್ ಒಂದಷ್ಟು ಜನನು ಪಾಪ ಸಪೋರ್ಟ್ ಮಾಡಿದ್ದಾರೆ. ಮೋರ್ ಓವರ್ ನಿಮ್ಮ ಬಾಸ್ TV ಎಸ್ಪೆಷಲಿ ನಮಗೆ ಯಾವುದೇ ಒಂದು ಸೆಲೆಬ್ರಿಟೀಸ್ ಹತ್ರ ಹೋದಾಗ ನೀವು ಲೈಕ್ ಕೇಳಿದಾಗ ಕ್ಯೂಪಿಲ್ ಬಗ್ಗೆ ಕೇಳಿದ ತಕ್ಷಣ ಯಾರು ಅಷ್ಟು ಈಸಿಯಾಗಿ ನಮಗೆ ಇದು ಸಪೋರ್ಟ್ ಮಾಡಲ್ಲ. ಒಂದು ಬ್ರ್ಯಾಂಡಿಂಗ್ ಅಂತ ನಿಮ್ಮದು ಪ್ಲಸ್ ಸಪೋರ್ಟು ದೊಡ್ಡ ಮಟ್ಟಕ್ಕಿದೆ. ಅದು ಮಹೇಶ್ ಸರ್ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ನಮಗೆ. ನಮ್ಮ ಎಲ್ಲೋ ಒಂದು ಆಫೀಸಲ್ಲಿ ಕೂತ್ಕೊಂಡಾಗ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಬಂದಿದೆ ಬಾಸ್ TV ಕಡೆಯಿಂದ. ಆ್ಯಂಡ್ ಎಂಟೈರ್ ನಿಮ್ಮ ಸ್ಟಾಫ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಹೋಗ್ತಾ ಹೋಗ್ತಾ ನಮಗೆ ಈಗ ಆಲ್ರೆಡಿ ಬಂದಿರೋಂಥ ವಿಷಯ ತುಂಬ ದೊಡ್ಡವರೇ ನಮಗೆ ಸರ್ಗೆ ಮೆಸೇಜ್ ಮಾಡಿರೋದು, ಲೈಕ್ ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ ಎಲ್ಲೋ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತೀರಾ ಅಂತ ಬಂದಿದೆ. ತುಂಬ ಕಷ್ಟಪಟ್ಟರೆ ಎಲ್ಲೋ ಒಂದು ಕಡೆ ಏನಂದರೆ ಇದೇ ಖುಷಿ ನಮಗೆ. ಲೈಕ್ ಇಷ್ಟು ಈ 4 months ನಮ್ಮದು ಜರ್ನಿ ಇದು. ಇನ್ನೇನು 10ರಿಂದ 15ನೇ ತಾರೀಕು ಕ್ಲೋಸಿಂಗ್ ಆಗ್ತಾ ಇದೆ. ಸೊ ಈವೆಂಟು ತುಂಬ ಹತ್ತಿರ ಬರ್ತಾ ಇದೆ. ನಮಗೆ ಭಯ ಅಂತೂ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಬಟ್ ಎಲ್ಲರೂ ನಿಮ್ಮ ಸಪೋರ್ಟ್ ಇದೆ ಆ್ಯಂಡ್ ಜೊತೆಗೆ ನಮ್ಮ ಆರ್ಟಿಸ್ಟ್ ಸಪೋರ್ಟ್ ಇದೆ. ಅದರಿಂದ ಚೆನ್ನಾಗಂತೂ ಬರ್ತಾ ಇದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಸದ್ದು ಮಾಡ್ತಿದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗ 15ನೇ ತಾರೀಕಿಂದ ಏನೆಲ್ಲ ಗೇಮ್ಸ್ ಆಡ್ತಿದೆಯಲ್ಲ, ಈಗ ಫೈನಲ್ ಆಗಿ QPL ಸೀಸನ್ 2ಕ್ಕೆ 5 ದಿನಗಳ ಕಾಲ ಒಂದು ಕಾಲಾವಕಾಶ ಇದೆ. ಇಷ್ಟು ದಿನ ಏನ್ ಪ್ರಾಕ್ಟೀಸ್ ಸೆಷನ್ ಎಲ್ಲ ಆಗಿತ್ತಲ್ಲ ಅದಕ್ಕೆ ಅಲ್ಲಿ ಪ್ರಾಮುಖ್ಯವಾಗಿ ಆಡುವಂಥದ್ದು. ಸೊ ಅದನ್ನ ಲೈವ್ ಸ್ಟ್ರೀಮಿಂಗ್ ಇವಾಗ ಕರ್ನಾಟಕದ ಜನತೆ ಎಲ್ಲಾದ್ರೂ ಕೂತ್ಕೊಂಡು ನೋಡುವಂಥದ್ದಾಗಿರ್ಬೋದು. ಇವಾಗ OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇರುತ್ತೆ, ಅಥವಾ ಇಲ್ಲಾಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಚಾನಲ್ ಕಡೆಯಿಂದ ಲೈವ್ ಸ್ಟ್ರೀಮಿಂಗ್ ಆ ಥರದ್ದು ಏನಾದ್ರು ಆಪ್ಷನ್ಸ್ ಏನಾದ್ರು ಕೊಟ್ಟಿದ್ದೀರಾ ಅಂತ? ಇಲ್ಲ, ಬೇರೆ ಸ್ಟ್ರೀಮಿಂಗ್ ನಮ್ಮ ಯೂಟ್ಯೂಬ್ ಪೇಜಲ್ಲೇ ಸ್ಟ್ರೀಮಿಂಗ್ ಅಂತ ಇರೋದು ಅಫಿಷಿಯಲ್ ಆಗಿರಲಿ ಅಂತ. ಸೊ ಅದರಲ್ಲಿ ನಮಗೆ ಲೈಕ್ ಯಾವತ್ತೇ ಹೋದರೂ ಆರ್ಟಿಸ್ಟ್ಗೆ ಹೆಲ್ಪ್ ಆಗಲಿ, ಡೇಟಾ ಇರುತ್ತೆ. ಲಾಸ್ಟ್ ಇಯರ್ ಡೇಟಾ ಇನ್ನೂ ಹಾಗೇ ಇದೆ. ನಾವೆಲ್ಲೂ ಬೇರೆ ಚಾನಲ್ಸ್ಗೆ ಇದು ಮಾಡಿಲ್ಲ, ಬಟ್ ಅಪ್ರೋಚು ಮಾಡಿದ್ವಿ. ಎಲ್ಲೋ ಒಂದು ಕಡೆ ನಮ್ಗೇನಂತಂದರೆ ಅಲ್ಲಿ ನಿಮಗೆ ಗೊತ್ತಿದೆ ಲೈಕ್ ಫುಟೇಜ್ ಸಿಗಲ್ಲ. ಆಮೇಲೆ ಆರ್ಟಿಸ್ಟ್ಗಳಿಗೆ ಅವ್ರದ್ದು ಏನಂತಂದರೆ ಈ ಗೇಮಲ್ಲಿ ನಾನು ಚೆನ್ನಾಗಿ ಆಡಿದ್ದೀನಿ, ಅವ್ರದ್ದೇನೋ ಒಂದು ಫುಟೇಜ್ ಇರುತ್ತೆ. ಈ ಥರದ್ದು ಅಂತ ಹೇಳ್ಬಿಟ್ಟು ಒಂದು ಬ್ಯಾಕಪ್ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅವ್ರಿಗೂ ಅಷ್ಟೇ ಲಾಸ್ಟ್ ಇಯರು ಪ್ಲೇಯರ್ಸ್ ಎಷ್ಟೊಂದು ಜನ, ಎಕ್ಸಾಂಪಲ್ ನಮ್ಮ ಸಪ್ತಮಿ ಮೇಡಮ್, ಅವರು ಎಷ್ಟು ಬಿಗ್ ಸಪೋರ್ಟ್ ಅಂತಂದರೆ ಲಾಸ್ಟ್ ಇಯರು. ಇವಾಗ ಈ ವರ್ಷನೂ ಅಷ್ಟೇ ತುಂಬ ವೆರಿ ಸಪೋರ್ಟಿವ್. ಆ್ಯಂಡ್ ಯಾವತ್ತು ಏನು ಸ್ಟಾರ್ಟ್ ಆಗುತ್ತೆ ಏನು ಎಲ್ಲ ಶೆಡ್ಯೂಲ್ ಕೇಳ್ಕೊತಾ ಇರ್ತಾರೆ. ಆ ಥರ ಎಲ್ಲೋ ಒಂದು ಕಡೆ ಖುಷಿ ನಮಗೆ. ಲೈಕ್ ಸಪ್ತಮಿ ಮೇಡಮ್ ಕ್ರಿಕೆಟ್ ಆಡ್ತಾರಿಲ್ಲ ಅಂತ ಗೊತ್ತೆ. ಲಾಸ್ಟ್ ಟೈಮ್ ಅವ್ರ ಪ್ರೆಸೆನ್ಸ್ ನಿಮ್ಗೆಲ್ರಿಗೂ ಗೊತ್ತಿದೆ ಹೇಗಿತ್ತು ಅಂತ. ಸೊ ಈ ವರ್ಷನೂ ಅಷ್ಟೇ ಅವ್ರ ಪ್ರೆಸೆನ್ಸ್ ಭಾಳ ಇದೆ. ಅವ್ರ ಟೀಮ್ ಸಪೋರ್ಟಿವ್ ತುಂಬ ಚೆನ್ನಾಗಿದೆ. ಆ ಥರ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಅನ್ನೋದು ಎಲ್ಲ ಪಾತ್ರದಲ್ಲೂ. ನೀವು ಹೇಳ್ದಂಗೆ ಡಿಜಿಟಲ್ ಮೀಡಿಯಾ ಎಷ್ಟು ಮಟ್ಟಿಗೆ ರೀಚ್ ಆಗಿದೆ ಅಂತಂದರೆ ಇದೆ ನಿಮಗೆ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಫುಟೇಜ್ ಸಿಕ್ಕಿದ್ರೆ ನಾನು ಕ್ಯೂಪಲ್ಲಿ ಇದ್ದೀನಿ, ನನ್ನ ಒಂದು ಎಲ್ಲೋ ಒಂದು ಫುಟೇಜ್ ಇದೆ ನಂದು, ನಾನು ಕ್ರಿಕೆಟ್ ಆಡಿರೋದಾಗಲಿ ಮಾತಾಡಿರೋದಾಗಲಿ ಯಾರಿಗೋ ಒಂದು ಖುಷಿ ಆಗುತ್ತೆ. ಆ ಥರ ಎಲ್ರಿಗೂ ಹೆಲ್ಪ್ ಆಗ್ತಿದೆ 100%. ಫೈನಲಿ ನಮ್ಮ ಕರ್ನಾಟಕದ ಜನತೆಗಾಗಿರ್ಬೋದು, ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ, ಅದ್ರ ಜೊತೆಗೆ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ಗೆ ಏನು ಹೇಳ್ತಾರೆ ಈ ಒಂದು QPL ಸೀಸನ್ 2ರ ಕೋ ಫೌಂಡರ್ ಆಗಿ? ಒಂದು ಸ್ಪೆಷಲ್ ಆಗಿ ಒಂದು ನಮ್ದೇನು ಅವೇರ್ನೆಸ್ ಬಿಟ್ಟು ನೆಕ್ಸ್ಟ್ ಸೀಸನ್ ನಾವು ಅಕಸ್ಮಾತ್ ಅನೌನ್ಸ್ ಮಾಡಿದಾಗ 100% ಮಾಡ್ತೀವಿ. ಇನ್ನಷ್ಟು ಜನ ಈಗ ಏನು ಬಂದಿದ್ದೀವಿ, ಇನ್ನು 10 ಟೀಮು, ಇನ್ನೂ ಜಾಸ್ತಿನೇ ಆಗುತ್ತೆ. ಅದು ನಿಮಗೆ ಗೊತ್ತಿದೆ. ಲಾಸ್ಟ್ ಇಯರ್ ನಾವು ಸ್ಮಾಲ್ ಟೈಮಲ್ಲಿ ಶಾರ್ಟ್ ಟರ್ಮಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಇಷ್ಟು ಟೈಮ್ ತಗೊಂಡು ನಾವು 3.5 ತಿಂಗಳು ಏನು ಪ್ಲ್ಯಾನ್ ಮಾಡಿದ್ವಿ. ಸೊ ಆಲ್ಮೋಸ್ಟು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ನೆಕ್ಸ್ಟ್ ಬರೋರಿಗೆ 100% ಕಾಯ್ತಿರ್ತಾರೆ. ಎಲ್ಲ ಆರ್ಟಿಸ್ಟ್ಗೂ ವಿಷಯ ಗೊತ್ತಾಗಿದೆ. ಈಗ ನಿನ್ನೆ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ವಿಷಯ ಏನಂತಂದರೆ, ಸುಧಾರಾಣಿ ಮೇಡಮು ಖುಷಿ ಪಟ್ಟರು ನಮ್ಮ ಈವೆಂಟ್ ಬಗ್ಗೆ ಕೇಳಿದ ತಕ್ಷಣನೇ. ಆಸ್ ಅ ಸೀನಿಯರ್ ಆರ್ಟಿಸ್ಟ್ ಇರ್ಬೋದು. ಆ್ಯಂಡ್ ಶಿವಣ್ಣಗೂ ಅಷ್ಟೇ ತುಂಬ ಖುಷಿಪಟ್ಟು, ಲಾಸ್ಟ್ ಟೈಮ್ ನಾನು ಮಿಸ್ ಆಗಿದ್ದೀನಿ, ಈ ಸಲ QPLಗೆ ಬಂದೇ ಬರ್ತೀನಿ ಅಂತಂದರು. ಅದಕ್ಕಿಂತ ನಮಗೇನು ಇದನ್ಸಿಲ್ಲ, ಬಟ್ ಅದೇ ದೊಡ್ಡ ವಿಷಯ ನಮಗೆ. ಯಾಕಂದರೆ ಅಂಥ ದೊಡ್ಡ ಮಹಾನ್ ಕಲಾವಿದರು ಬರ್ತಾ ಇದ್ದಾರೆ. ಸೊ ಅದು ಸಪೋರ್ಟ್, ಯಾಕಂದರೆ ವಿಷಯ ಗೊತ್ತಾದ್ಮೇಲೆ ನಮ್ಮವ್ರಿಗೂ ಬಂದರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಅಂತ. ಬಟ್ ಅವರು ದೇವರ ಆಶೀರ್ವಾದ. ನಾವು ಇಷ್ಟು ಕಷ್ಟಪಟ್ಟಿರೋದಕ್ಕೆ ತುಂಬಾ ಕಷ್ಟಪಟ್ಬಿಟ್ಟಿದ್ದೀವಿ. ಅದು ಲಾಸ್ಟ್ ಡೇ ನಿಮಗೆ ಗೊತ್ತಾಗುತ್ತೆ. 15th ಕ್ಲೋಸಿಂಗ್ ಸೆರೆಮನಿನಲ್ಲಿ
ಎಂಟೈರ್ ಈವೆಂಟ್ ಬಗ್ಗೆ ಎಲ್ಲ ಏನೇನು ಮುಗ್ದಿದೆ, ಹೆಂಗ್ ಸ್ಟಾರ್ಟ್ ಆಯ್ತು, ಏನು ಅಂತ ಎಲ್ಲಾನು ಗೊತ್ತಾಗುತ್ತೆ. ಎಲ್ಲ ಕಾಯ್ತಾ ಇರ್ರಿ. ಸೊ ನಮ್ಮ ಕ್ಯೂಪಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ. ಎಷ್ಟೇ ರೀಚ್ ಆಗಿರ್ಬೋದು, ಸಪೋರ್ಟ್ ಮಾಡಿದಷ್ಟು ಒಳ್ಳೇದೆ. ಒಂದು ಬ್ರ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ ಕ್ಯೂಪಿಲ್ ಅನ್ನೋದು. ಸೊ ನಮ್ಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೂಪರ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ನಿಮ್ ಕಣ್ಣು ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ನಿದ್ದೆ ಇಲ್ಲ ಅಂತ ಹೇಳ್ಬಿಟ್ಟು. ಆದಷ್ಟು ನಿದ್ದೆ ಮಾಡಿ, ಬಿಕಾಸ್ ಯಾಕಂದ್ರೆ QPL ಇನ್ನೇನು 10ನೇ ತಾರೀಕಿಂದ ಶುರು ಆದ್ರೆ ಇನ್ನೊಂದು 5 ದಿನ ಇರಲ್ಲ. ಒಳ್ಳೊಳ್ಳೆ ಥಾಟ್ಸ್ ಇಟ್ಕೊಂಡು, ಒಳ್ಳೊಳ್ಳೆ ಥೀಮ್ಸ್ ಇಟ್ಕೊಂಡು ಈ QPL ಸೀಸನ್ 2 ಅನ್ನು ಆರ್ಗನೈಸ್ ಮಾಡಿದ್ರೆ ಇದೇ ತರದ ಒಂದಷ್ಟು ಸೀಸನ್ಗಳು ಕಂಟಿನ್ಯೂ ಆಗ್ಲಿ, ನಿಮ್ಮ ಕಡೆಯಿಂದ ಆರ್ಗನೈಸ್ ಆಗ್ಲಿ, ಹಾಗೇನೆ ಕರ್ನಾಟಕದ ಜನತೆಗೂ ಕೂಡ ರೀಚ್ ಆಗ್ಲಿ. ಅಂದ್ರೆ ಈಗೇನು ಆರ್ಟಿಸ್ಟ್ಗಳು ಮಾತ್ರ ಇದೆ, ಅದ್ರ ಜೊತೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತವ್ರಿಗೂ ಕೂಡ ರೀಚ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಳ್ತೀನಿ. ಅದ್ರ ಜೊತೆ ಕರ್ನಾಟಕ ಜನತೆ ಕಡೆಯಿಂದ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಾಸ್ ಟಿವಿಗೆ ತುಂಬಾ ಆಲ್ವೇಸ್ ಸ್ಪೆಷಲ್ ನಮಗೆ. ಎಂಟೈರ್ ಕರ್ನಾಟಕದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ನಮಗೆ ಚಾನೆಲ್ಸ್ ಇದ್ರೂ ಸಹ ಅವರು ಸಪೋರ್ಟ್ ಇದೆ. ಬಟ್ ಎಸ್ಪೆಷಲಿ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಮ ಬಾಸ್ ಟಿವಿಗೆ. ಆಲ್ವೇಸ್ ನಮ್ಮ ಪ್ರಮೋದ್ ಸರ್ ಆಗಲಿ, ನಮ್ಮ ಮಹೇಶ್ ಅಣ್ಣ ಆಗಲಿ, ನಮ್ಮ ಎಂಟೈರ್ ಟೀಮ್ ಏನು ನಾವು 15 ಜನ ಇದೀವಿ, ನಮ್ಮ ಸ್ಟಾಫು, ಎಂಟೈರ್ ಕಮಿಟಿ ಅವರು, ಅವ್ರಿಗೆಲ್ರಿಗೂ ಖುಷಿನೇ. ಬಾಸ್ ಟಿವಿ ಕಡೆಯಿಂದ ರೀಚಿಂಗ್ ಅಂತೂ ಆಗಿದೆ. ನಮ್ದು ಎಷ್ಟೇ ಇರ್ಬೋದು, ನಮ್ಮ ಇಂಟರ್ನಲ್ ನಾವು ಸೋಷಿಯಲ್ ಮೀಡಿಯಾ ಪೇಜಸ್ ಹ್ಯಾಂಡಲ್ ಮಾಡ್ಬೋದು, ಬಟ್ ನಿಮ್ಮ ಕಡೆಯಿಂದ ಸಪೋರ್ಟ್ ಬಂದಿರೋದು ಇಟ್ಸ್ ರಿಯಲಿ ಗುಡ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ತರ ನೀವು ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದಿರಾ, ಎಲ್ಲಾ ಸಿನಿಮಾವರೆಗೂ ಸಪೋರ್ಟ್ ಮಾಡ್ತಾರೆ, ಎಲ್ಲಾ ವರ್ಗದವ್ರಿಗೂ ಸಪೋರ್ಟ್ ಮಾಡ್ತಿದ್ದೀರಾ, ಕೇಳ್ಪಟ್ಟಿದ್ದೀವಿ. ತುಂಬಾ ಥ್ಯಾಂಕ್ಸ್ ಅಂಡ್ ಲವ್ ಯು. ಅಂಡ್ ಕ್ಯೂಪಲ್ ಸಪೋರ್ಟ್ ಮಾಡಿ. 10ನೇ ತಾರೀಕಿಂದ ಲೈವ್ ಬರುತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಕಾಯ್ತಾ ಇರ್ರಿ, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕ್ಯೂಪಿಲ್ ಲೈವ್ ಕ್ಯೂಪಿಲ್ ಯೂಟ್ಯೂಬ್ ಅಲ್ಲೇ ಬರ್ತಾ ಇದೆ. ಸೊ ಅದು ಕ್ಯೂಪಿಲ್ ಅಂತ ಬಂದ್ರೆ, ಅಲ್ಲಿ ಕ್ಯೂಪಿಲ್ ಲೈವ್ ಅಂತ ಬಂದ್ರೆ 2025 ಅಂತ ಬಂದ್ರೆ ಲೈಕ್ ಟೈಪ್ ಮಾಡಿದ್ರೆ ಸಾಕು, ಅದರಲ್ಲೇ ಲೈವ್ ಬರುತ್ತೆ. ಇನ್ನು ಅಪ್ಡೇಟ್ಸ್ ನಾಳೆ ಇನ್ನೊಂದು ಅಫಿಷಿಯಲ್ ಅಪ್ಡೇಟ್ಸ್ ಬರುತ್ತೆ. ಒಂದು ಪ್ರೆಸ್ ಮೀಟ್, ಸ್ಪೆಷಲ್ ಒಂದು ಪ್ರೆಸ್ ಮೀಟ್ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್. ನೋಡೋಣ, ಇನ್ನೂ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಅಪ್ಡೇಟ್ ಸಿಗುತ್ತೆ ನಿಮಗೆ, ಕಾಯ್ತಾ ಇರ್ರಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು QPL ಸೀಸನ್ 2 ಕೋ-ಫೌಂಡರ್ ಆಗಿರುವಂತಹ ಪ್ರೇಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.